ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೋರಕ್ಷ ಜಾಲಿಂದರ ಚರ್ಪಟಾಕ್ಷ ಅಡ್ಭಂಗ ಕಾನೀಫ ಮಚ್ಛೇಂದ್ರರಾಧ್ಯಾಹ ಚೌರಂಗಿ ರೇವಾಣಕ ಭರ್ತಿ ಸಂಜ್ಞ ಭೂಮ್ಯಾಂಬ ಭೂವರ್ನವನಾಥ ಸಿದ್ಧಾಹ. ಶ್ರೋತೃಗಳಿಗೆ ಶ್ರೀ ದತ್ತ ಭಾಗವತದ 2ನೇ ಭಾಗ ಮಧ್ಯಮ ಕಾಂಡದ ಶ್ರೀ ನವನಾಥ ಕಥಾರಸದಲ್ಲಿ ತಿಪ್ಪೆಯೊಂದರಲ್ಲಿ ಗೋರಕ್ಷನಾಥನ ಜನನ, ಮುಂದೊಂದು ದಿನ ಗುರು ಶಿಷ್ಯರ ಪರೀಕ್ಷಾ ಪ್ರಸಂಗ, ಅತ್ತ ಗೋರಕ್ಷಕನ ಸಂಜೀವಿನಿ ಮಂತ್ರದಿಂದ ಗಹನೀನಾಥನ ಜನನ, ನಂತರ ಗಹನೀನಾಥನನ್ನು ಮಧುಗಂಗಾ ದಂಪತಿಗಳಿಗೆ ಒಪ್ಪಿಸಿ ಮಚ್ಚೇಂದ್ರನು ಗೋರಕ್ಷಕನನ್ನು ಕರೆದುಕೊಂಡು ಬದರಿಕಾಶ್ರಮದತ್ತ ನಡೆದದ್ದು ಎಂಬ 5ನೇ ಅಧ್ಯಾಯಕ್ಕೆ ಸ್ವಾಗತ. ಮಚ್ಚೇಂದ್ರನು ಪಾಶುಪತ ರಾಜನಿಗೆ ಶ್ರೀರಾಮನನ್ನು ಭೇಟಿ ಮಾಡಿಸಿದ ನಂತರ ಬಂಗಾಳ ದೇಶದ ಚಂದ್ರಗಿರಿಗೆ ಬರುವನು. ಅಲ್ಲಿ ದಿನದ ಭಿಕ್ಷೆಗಾಗಿ ಊರೊಳಗೆ ಹೋಗಲು ಆಗ ಮಚ್ಚೇಂದ್ರನಿಗೆ ತನ್ನ ಹಿಂದಿನ ನೆನಪಾಗಿ, ಹಿಂದೆ ನಾನು ಇದೇ ಊರಿನ ಬ್ರಾಹ್ಮಣ ಗೋತ್ರದವಳಾದ ಸರಸ್ವತಿಗೆ ಸಂಜೀವಿನಿ ಮಂತ್ರ ಮುದ್ರಿತವಾದ ಭಸ್ಮವನ್ನು ನೀಡಿದ್ದೇನೆ, ಇದು ಅದೇ ಮನೆಯಾಗಿದೆ ಎಂದು ಆ ಮನೆಯ ಬಾಗಿಲ ಮುಂದೆ ನಿಂತ ಮಚ್ಚೇಂದ್ರನು ಅಲಕ್ ನಿರಂಜನ್ ಎಂದು ಕೂಗುವನು. ಈ ಶಬ್ದವು ಕಿವಿಗೆ ತಾಕಲು ಆ ಬ್ರಾಹ್ಮಣನ ಪತ್ನಿಯು ಭಿಕ್ಷೆಯನ್ನು ಹಿಡಿದುಕೊಂಡು ಹೊರಬರುವಳು. ಅಷ್ಟರಲ್ಲಿ ಮಚ್ಚೇಂದ್ರನು ತನ್ನ ಮನದಲ್ಲಿ, ನಾನು 12 ವರ್ಷದ ಹಿಂದೆ ಪುತ್ರ ಸಂಜೀವಿನಿ ಭಸ್ಮವನ್ನು ಈಕೆಗೇನೆ ನೀಡಿದ್ದೆಂದು ಖಾತ್ರಿಯಾಗಿ ಅವನು ಆಕೆಯನ್ನು ಕುರಿತು, ಹೇ ಬ್ರಾಹ್ಮಣ ಪತ್ನಿಯೇ, ನಾನು 12 ವರ್ಷದ ಹಿಂದೆ ನಿನಗೆ ಪುತ್ರ ಸಂಜೀವಿನಿ ಭಸ್ಮವನ್ನು ನೀಡಿದ್ದೇನೆ, ಈಗ ಆ ಬಾಲಕನಲ್ಲಿ ಬೇಗ ತೋರಿಸನಲು. ಆಕೆಯು ಹಿಂದಿನ ಭಸ್ಮದ ದುರಂತವನ್ನು ನೆನೆದು ಥರಥರನೆ ನಡುಗ ಹತ್ತಲು, ಇನ್ನು ಈ ಮಹಾತ್ಮನ ಮುಂದೆ ಸುಳ್ಳಾಡತಕ್ಕದ್ದು ಒಳ್ಳೆಯದಲ್ಲವೆಂದು ತಿಳಿದು ನಡೆದು ಹೋದ ಘಟನೆಯನ್ನು ಇದ್ದದ್ದು ಇದ್ದ ಹಾಗೆ ಅರಹುತ್ತಾಳೆ. ಆಕೆಯ ನುಡಿಯನ್ನು ಕೇಳಿದ ನಾಥನಿಗೆ ಬಹಳ ಕೋಪ ಬರುತ್ತದೆ. ಆದರೆ ಮನದಲ್ಲೇ ಯೋಚಿಸಿದ ನಾಥನು, ಮಿಂಚಿ ಹೋದ ಮಾತಿಗೆ ಚಿಂತಿಸಿದರೆ ಫಲವಿಲ್ಲ, ಆದದ್ದು ಆಗಿ ಹೋಯಿತು, ಈಗ ಈಕೆಗೆ ಏನು ಮಾಡಿದರೂ ಫಲವಿಲ್ಲವೆಂದರಿತು. ಮತ್ತೆ ಆಕೆಯನ್ನು ಕುರಿತು, ಅಮ್ಮ, ಈಗ ನಿನಗೇನು ಅಂದರೂ ಅದು ಪ್ರಯೋಜನವಿಲ್ಲ, ಈಗ ಆ ಭಸ್ಮವನ್ನು ಚೆಲ್ಲಿದ ಜಾಗವನ್ನು ತೋರಿಸಲು ಆಕೆಯು ಮಚ್ಚೇಂದ್ರನನ್ನು ಕರೆದುಕೊಂಡು ತನ್ನ ಮನೆಯ ಹಿಂದಿನ ತಿಪ್ಪೆಗೆ ಹೋಗುತ್ತಾಳೆ. ಅಲ್ಲದೆ ಮಚ್ಚೇಂದ್ರನನ್ನು ಕುರಿತು, ಯೋಗಧ್ರುಮನೆ, ಇಂದಿಗೆ 12 ವರ್ಷದ ಹಿಂದೆ ಇದೇ ತಿಪ್ಪೆಯಲ್ಲಿ ತಾವು ನೀಡಿದ ಭಸ್ಮವನ್ನು ಚೆಲ್ಲಿದೆನೆಂದು ನಡುಗುವ ಧ್ವನಿಯಲ್ಲಿ ಹೇಳುತ್ತಾಳೆ. ಆಗ ಮಚ್ಚೇಂದ್ರನು ಹಿಂದಿನ ಊರಿನ 10 ದಷ್ಟಪುಷ್ಟರನ್ನು ಕರೆಯಿಸಿ ತಿಪ್ಪೆಯ ಮೇಲೆ ಬಹುದಿನದಿಂದ ಬಿದ್ದ ಗೊಬ್ಬರವನ್ನು ತೆಗೆಸಿ ನಂತರ ಆ ಬಾಲಕನನ್ನು ಕುರಿತು, ಹೇ ಹರಿನಾರಾಯಣನೇ, ನೀನು ಇಲ್ಲೇ ಇರುವೆಯಾದರೆ ಬೇಗ ಎದ್ದು ಹೊರಗೆ ಬಾ, ನೀನು ಗೊಬ್ಬರದಲ್ಲಿ ಹುಟ್ಟಿದ್ದರಿಂದ ನೀನು ಗೋರಕ್ಷಕನಾಥನೆಂಬ ಹೆಸರಿನಿಂದ ಲೋಕವಿಖ್ಯಾತನಾಗುವೆ ಎನ್ನಲು ಗೊಬ್ಬರದಲ್ಲಿರುವ ಗೋರಕ್ಷಕನಾಥನು, ಗುರುದೇವ ಬಂದೆ ಎಂದು ತಿಪ್ಪೆಯಿಂದ ಹೊರಬಂದು ಮಚ್ಚೇಂದ್ರನ ಪಾದಗಳಿಗೆ ಎರಗುವನು. ಈ ದೃಶ್ಯವನ್ನು ಕಣ್ಣಾರೆ ಕಂಡ ಊರಿನ ಜನರು ಬಹು ಆಶ್ಚರ್ಯಗೊಂಡರೆ, ಮತ್ತೊಂದೆಡೆಗೆ ಸರಸ್ವತಿಯು ಇರುವ ಭಾಗ್ಯವನ್ನು ಕಳೆದುಕೊಂಡದ್ದಕ್ಕಾಗಿ ಹಳಹಳಿಸಿ ಅಳಹತ್ತಿದಳು. ಅತ್ತ ಮಚ್ಚೇಂದ್ರನಾಥನು ಗೋರಖನಾಥನ ತಲೆಯ ಮೇಲೆ ಕೈಯಾಡಿಸಿ ಆತನನ್ನು ಕುರಿತು, ವತ್ಸ, ಬಹಳ ದಿನದಿಂದ ನೊಂದಿರುವೆ ಎಂದು ಆತನನ್ನು ಹರಸಲು ಗೋರಕ್ಷಕನು ಮತ್ತೆ ಗುರುಪಾದಗಳ ಮೇಲೆ ಉರುಳಾಡುವನು. ನಂತರ ಅವರಿಬ್ಬರು ಕೂಡಿಕೊಂಡು ಜಗನ್ನಾಥದತ್ತ ಪ್ರಯಾಣಿಸಲು ರಾತ್ರಿ ವಸತಿಗಾಗಿ ಕನಕಗಿರಿಯಲ್ಲಿ ಇಳಿದುಕೊಂಡರು. ಮಾರನೇ ದಿನ ಮಚ್ಚೇಂದ್ರನು ಗೋರಕ್ಷಕನನ್ನು ಕುರಿತು, ಮಗು, ನನಗೆ ಹಸಿವಾಗಿದೆ, ಬಗಲಿಗೆ ಜೋಳಿಗೆ ಹಾಕಿ ಊರೊಳಗೆ ಹೋಗಿ ಭಿಕ್ಷೆಯನ್ನು ತರುವವನಾಗೆನಲು ಗೋರಕ್ಷಕನು ತಡಮಾಡದೆ ಬಗಲಿಗೆ ಜೋಳಿಗೆಯನ್ನು ಹಾಕಿಕೊಂಡು ಊರೊಳಗೆ ಹೊಕ್ಕನು. ಅಲ್ಲೊಬ್ಬ ಬ್ರಾಹ್ಮಣರ ಮನೆಗೆ ಹೋಗಲು ಆ ದಿನ ಅವರ ಮನೆಯಲ್ಲಿ ಪಿತೃಶ್ರಾದ್ದವಿದ್ದುದರಿಂದ ಅಲ್ಲಿಗೆ ಹೋದ ಗೋರಕ್ಷಕನು, ಅಲಕ್ ನಿರಂಜನ್, ಅಮ್ಮ ಭಿಕ್ಷಾ ಡಾಲೋ ಎಂದು ಕೂಗಿದನು. ಆ ಬ್ರಾಹ್ಮಣ ಸತಿಯು ದಾನ ಧರ್ಮದಲ್ಲಿ ಎತ್ತಿದ ಕೈಯವಳಾಗಿದ್ದರಿಂದ ತಡಮಾಡದೆ ತಾನು ಮಾಡಿದ ಹಲವಾರು ನಮೂನೆಯ ತಿಂಡಿ ತಿನಿಸುಗಳನ್ನು ತಂದು ಗೋರಕ್ಷಕನಾಥನಿಗೆ ಬಡಿಸುವಳು. ನಂತರ ಗೋರಕ್ಷಕನು ಅವೆಲ್ಲವನ್ನು ತೆಗೆದುಕೊಂಡು ಬರಬರನೆ ಗುರುವಿರುವಲ್ಲಿಗೆ ಬಂದು ಕೈಮುಗಿದು ತಾನು ತಂದ ಅನ್ನ ಪದಾರ್ಥಗಳನ್ನು ಗುರುವಿನ ಮುಂದಿಡುವನು. ಅಲ್ಲದೆ ಮಚ್ಚೇಂದ್ರನು ಆ ಭಿಕ್ಷಾನ್ನದಲ್ಲಿರುವ ವಡೆ, ಹೋಳಿಗೆ, ಕರಜೇಕಾಯಿ, ಶಿರಾ, ಬುಂದೆ ಇತ್ಯಾದಿ ಪಂಚಪಕ್ವಾನ್ನಗಳು ತಿನ್ನಲು ಬಹು ರುಚಿ ಎನಿಸಿ ಎಲ್ಲವೂ ತಿಂದಾದ ಮೇಲೆ ಅವನಿಗೆ ಮತ್ತೆ ಬೇಕೆನಿಸುವುದು. ಮಾರನೇ ದಿನ ಶಿಷ್ಯನನ್ನು ಕುರಿತು, ಶಿಷ್ಯೋತ್ತಮನೆ, ನಿನ್ನೆ ತಂದ ಭಿಕ್ಷಾ ಪದಾರ್ಥಗಳು ಇನ್ನಷ್ಟು ತರಬೇಕೆಂದು ಆದೇಶಿಸಿದನು. ಅದಕ್ಕೆ ಗೋರಕ್ಷಕನು ಸಂತಸದಿಂದ, ಈಗಲೇ ತಂದೆ ಗುರುವೆ ಎಂದು ಜೋಳಿಗೆ ಹಿಡಿದು ನೇರವಾಗಿ ಅದೇ ಮನೆಗೆ ಹೋಗಿ, ಅಮ್ಮ ಭಿಕ್ಷಾ ಡಾಲೋ ಎಂದು ಕೂಗುವನು. ಆಗ ಆ ಬ್ರಾಹ್ಮಣ ಸತಿಯು ಅಂದು ಇತರ ದವಸ ಧಾನ್ಯವನ್ನು ತಕ್ಕೊಂಡು ಹೊರಬರುವಳು.
ಆಗ ಆಕೆಯನ್ನು ಕುರಿತು ಗೋರಕ್ಷಕನು, ಅಮ್ಮ, ಅವೆಲ್ಲ ಬೇಡ ತಾಯಿ, ಇನ್ನೂ ಒಡೆ ಬೇಕು. ನನ್ನ ಗುರುವಿನ ಇಷ್ಟಾರ್ಥವನ್ನು ಪೂರೈಸಲು ಒಡೆಯನ್ನು ನೀಡಮ್ಮ ಅಂತ ಕೇಳಲು, ಆಕೆಯು ನಿನ್ನ ಗುರುವಿನ ಮೇಲೆ ಅಷ್ಟೊಂದು ಪ್ರೀತಿ ಇರುವುದಾದರೆ ನಿನ್ನದೊಂದು ಕಣ್ಣು ಕಿತ್ತುಕೊಟ್ಟರೆ ಒಡೆಯನ್ನು ನೀಡುವುದಾಗಿ ಹೇಳುವಳು. ಅದಕ್ಕೆ ತಡಮಾಡದೆ ಗೋರಕ್ಷಕನು ತನ್ನ ಬಲಗೈಯ ಹೆಬ್ಬೆರಳಿನಿಂದ ಎಡಗಣ್ಣಿನ ಗುಡ್ಡೆಯನ್ನು ಕಿತ್ತು ಅವಳ ಕೈಗಿಡುವನು. ಆಗ ಆಕೆಯು ಗಾಬರಿಯಾಗಿ ಗೋರಕ್ಷಕನನ್ನು ಕುರಿತು, ಹೇ ಗುರುಭಕ್ತನೇ, ನಾನು ವ್ಯಂಗ್ಯವಾಗಿ ನುಡಿಯಲು ಇದೇನು ಮಾಡಿದೆ ಎಂದು ನುಡಿವಳು. ಅದಕ್ಕೆ ಗೋರಕ್ಷಕನು, ಅದಿರಲಿ ತಾಯಿ, ಅದು ನನ್ನ ಗುರುಭಕ್ತಿ ಅಷ್ಟೇ, ಅದರಲ್ಲಿ ನಿನ್ನ ದೋಷವೇನೂ ಇಲ್ಲ. ದಯವಿಟ್ಟು ಒಡೆಯನ್ನು ನೀಡಲು ಆಕೆಯು ಭರಭರನೆ ಒಳಗೆ ಹೋಗಿ ಒಡೆ ಇತ್ಯಾದಿ ಪದಾರ್ಥಗಳನ್ನು ತಕ್ಷಣವೇ ತಯಾರಿಸಿಕೊಂಡು ಹೊರಬಂದು ಗೋರಕ್ಷಕನಿಗೆ ನೀಡುವಳು. ಅಲ್ಲದೆ ಅವನನ್ನು ಕುರಿತು, ಮಹಾನ್ ತಪೋನಿಧಿಯೇ, ನನ್ನನ್ನು ಕ್ಷಮಿಸೆಂದು ಅವನ ಕಣ್ಣುಗುಡ್ಡೆಯನ್ನು ಗೋರಕ್ಷಕನ ಕೈಗಿತ್ತು ಕಳುಹಿಸಿಕೊಡುವಳು. ಇತ್ತ ಬಗಲಿಗೆ ಜೋಳಿಗೆ ಹಾಗೂ ಬಲಗೈಯಲ್ಲಿ ಕಣ್ಣುಗುಡ್ಡೆ ಹಾಗೂ ಎಡಗೈಯಲ್ಲಿ ಎಡಗಣ್ಣನ್ನು ಮುಚ್ಚಿಕೊಂಡು ಗೋರಕ್ಷಕನು ಗುರುವಿನಲ್ಲಿಗೆ ಬಂದು ಭಿಕ್ಷೆಯನ್ನು ಗುರುವಿನ ಮುಂದಿಟ್ಟು ಸ್ವೀಕರಿಸಲು ಹೇಳುವನು. ಅತ್ತ ಶಿಷ್ಯವತ್ಸರನಾದ ಗುರುವರನು ಕಣ್ಣಿಗೇನಾಗಿದೆ ಎಂದು ಕೇಳಲು ಗೋರಕ್ಷಕನು ತಮ್ಮ ಭೋಜನದ ನಂತರ ಹೇಳುವೆನೆಂದು ನುಡಿಯುವನು. ಆಗ ಗುರುಗಳು ಗೋರಕ್ಷಕನಾಥನನ್ನು ಕುರಿತು, ನೀನು ಹೇಳುವವರೆಗೂ ನಾನು ಊಟ ಮಾಡುವುದಿಲ್ಲವೆಂದು ಹಠ ಹಿಡಿಯಲು ಶಿಷ್ಯನು ನಡೆದ ಘಟನೆಯನ್ನು ಗುರುವಿಗೆ ಹೇಳುವನು. ಆಗ ಕರುಣಾಮಯ್ಯಾದ ಮಚ್ಚೇಂದ್ರನು ಶಿಷ್ಯನನ್ನು ತಬ್ಬಿಕೊಂಡು, ಶಹಬಾಸ್, ಶಿಷ್ಯನೆಂದರೆ ಹೀಗಿರಬೇಕೆಂದು ಶ್ಲಾಘಿಸುತ್ತಾ ಶಿಷ್ಯನ ಕಣ್ಣು ಗುಡ್ಡೆಯನ್ನು ತನ್ನ ಕೈಯಿಂದ ಗೋರಕ್ಷಕನ ಎಡಗಣ್ಣಲ್ಲಿ ಇಟ್ಟು ಅಶ್ವಿನಿ ಮಂತ್ರವನ್ನು ಜಪಿಸಲು ಆ ಗೋರಕ್ಷಕನ ಕಣ್ಣು ಕಾಣಿಸಲಾರಂಭಿಸುತ್ತದೆ. ಆಗ ಗೋರಕ್ಷಕನು ಶಿಷ್ಯನನ್ನು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಇಬ್ಬರು ಊಟ ಮಾಡುವರು. ನಂತರ ಮಚ್ಚೇಂದ್ರನು 1 ತಿಂಗಳು ಕಾಲ ಅಲ್ಲಿದ್ದು ಗೋರಕ್ಷಕನಿಗೆ ಶಾಬರಿ ಕವಿತ್ವವನ್ನು ಹೇಳುವನು. ಅಲ್ಲದೆ ಅಸ್ತ್ರವಿದ್ಯೆ ಮುಂತಾದ ವಿದ್ಯೆಯಲ್ಲಿ ಶಿಷ್ಯನಿಗೆ ಹೇಳಿಕೊಟ್ಟು ಆತನನ್ನು ಸಬಲನನ್ನಾಗಿ ಮಾಡಿದನು. ಹೀಗೆ ಗುರುವಿನಿಂದ ಕವಿತೆ, ವೇದ, ಶಾಸ್ತ್ರ, ಜ್ಯೋತಿಷ್ಯ, ಬ್ರಹ್ಮಜ್ಞಾನ, ವ್ಯಾಕರಣ, ಧನುರ್ಧರ, ಈಜುವಿದ್ಯೆ, ಸಂಗೀತ, ನಾಟ್ಯ, ಕಾವ್ಯ, ಛಂದಸ್ಸು, ಧರ್ಮವಿದ್ಯೆ, ರಸಾಯನ ಮುಂತಾದ 14 ವಿದ್ಯೆಗಳನ್ನು ಗೋರಕ್ಷಕನು ಕಲಿತನು. ನಂತರ ಅಸ್ತ್ರಗಳಲ್ಲಿ ಪ್ರಮುಖವಾದ ಜಲದಾಸ್ತ್ರ, ಕಾಮಾಸ್ತ್ರ, ವಾತಾಸ್ತ್ರ, ವಿಭಕ್ತಾಸ್ತ್ರ, ಧ್ಯಾನವಾಸ್ತ್ರ, ಪರವನಾಸ್ತ್ರ, ಕಾಲಾಸ್ತ್ರ, ಸ್ತವನ ಮಹಾಕಾರ್ತಿವಾಸ್ತ್ರ, ಸ್ಪರ್ಶಾಸ್ತ್ರ, ವಿಭಕ್ತಾಸ್ತ್ರ ಮುಂತಾದವುಗಳನ್ನು ಸಾಂಗವಾಗಿ ಬೋಧಿಸಿದನು. ಅಲ್ಲದೆ ಎಲ್ಲ ದೇವಾನುದೇವತೆಗಳಿಗೆ ಪ್ರಕಟಗೊಳಿಸಿ ಅವರವರಿಂದ ಗೋರಕ್ಷಕನಿಗೆ ವರವನ್ನು ನೀಡಿ ಹರಸುವಂತೆ ಮಾಡಿದನು. ಹೀಗಿರಲು ಒಂದು ದಿನ ಮಚ್ಚೇಂದ್ರನು ಹೊರಗೆ ಹೋಗಿರಲು ಗುಡಿಸಲಿನಲ್ಲಿ ಗೋರಕ್ಷಕನು ಒಬ್ಬನೇ ಸಂಜೀವಿನಿ ಮಂತ್ರವನ್ನು ಪಠಿಸುತ್ತಾ ಕುಳಿತಿದ್ದನು. ಅತ್ತ ಅದೇ ಸಮಯಕ್ಕೆ ಊರಿನ ಹುಡುಗರು ಆಟವಾಡಲು ಗೋರಕ್ಷಕನಲ್ಲಿಗೆ ಬಂದು, ಅಣ್ಣ, ನಾವು ಸಾಕಷ್ಟು ಕೆಸರಿನ ಮುದ್ದೆಯನ್ನು ತಂದಿದ್ದೇವೆ, ಅಲ್ಲದೆ ನಾವು ಬಂಡಿಯನ್ನು ತಯಾರಿಸುವೆವು, ನೀನು ಅದಕ್ಕೆ ಸಾರಥಿಯನ್ನು ಮಾಡಿಕೊಡು ಎಂದಾಗ ಗೋರಕ್ಷಕನು ಅವರ ಮಾತಿಗೆ ಒಪ್ಪುವನು. ನಂತರ ಆ ಮಕ್ಕಳು ಬಂಡಿಯನ್ನು ತಯಾರಿಸಲು ಗೋರಕ್ಷಕನು ಅವರಲ್ಲಿರುವ ಮಣ್ಣಿನ ಮುದ್ದೆಯಿಂದ ಒಬ್ಬ ಸಾರಥಿಯನ್ನಾಗಿ ಮಾಡುವನು. ನಂತರ ಕೆಲವೇ ಕ್ಷಣದಲ್ಲಿ ಗೋರಕ್ಷಕನ ಬಾಯಿಂದ ಅಕಸ್ಮಾತ್ತಾಗಿ ಸಂಜೀವಿನಿ ಮಂತ್ರ ಉಚ್ಚಾರವಾಗಲು ಆ ಮಣ್ಣಿನ ಮೂರ್ತಿಯು ಅಳಲು ಆರಂಭಿಸುತ್ತದೆ. ಆ ದೃಶ್ಯವನ್ನು ಕಂಡ ಅಲ್ಲಿನ ಎಲ್ಲ ಬಾಲಕರು, ಅಯ್ಯೋ, ಗೋರಕ್ಷಕನು ಭೂತವನ್ನು ತಂದಿದ್ದಾನೆಂದು ದಿಕ್ಕೆಟ್ಟು ಓಡಹತ್ತಿದರು. ಇತ್ತ ಕೂಸು ಅಳಲು ಪ್ರಾರಂಭಿಸಿದ್ದುದನ್ನು ಕಂಡು ಗೋರಕ್ಷಕನು ಕೂಡ ಹೆದರಿ ದೂರ ಹೋಗಿ ಅಡಗಿ ಕುಳಿತುಕೊಳ್ಳುವನು. ಅಷ್ಟರಲ್ಲಿ ಹೊರಗೆ ಹೋಗಿದ್ದ ಮಚ್ಚೇಂದ್ರನು ತಿರುಗಿ ಗುಡಿಸಲಿಗೆ ಬರುವಾಗ ಆ ಊರಿನ ಮಕ್ಕಳು ಅವನನ್ನು ಕುರಿತು, ಹೇ ಬಾವಾ, ಕೇಳಿ, ನಿಮ್ಮ ಗುಡಿಸಿಲಿನಲ್ಲಿ ಚಿಕ್ಕ ಭೂತವೊಂದು ಬಂದಿದೆ, ನಾವು ಅದನ್ನು ಕಂಡು ಹೆದರಿ ಓಡಿ ಬಂದಿದ್ದೇವೆ. ಅಲ್ಲದೆ ಗೋರಕ್ಷಕನು ಅಲ್ಲೇ ಎಲ್ಲೋ ಅಡಗಿ ಕುಳಿತಿರಬಹುದು, ನೀವು ಆ ಕಡೆಗೆ ಹೋಗಬೇಡಿ, ನಿಮಗೂ ಅದು ನುಂಗುತ್ತದೆ ಎನ್ನಲು ಮಚ್ಚೇಂದ್ರನು ಆ ಮಕ್ಕಳ ಮಾತಿಗೆ ನಕ್ಕು ಗುಡಿಸಲಿನತ್ತ ಬಂದು ನೋಡುತ್ತಾನೆ. ಆಶ್ಚರ್ಯ ಎಂಬಂತೆ ಅಲ್ಲೊಂದು ಕೂಸು ಅಳುತ್ತಾ ಮಲಗಿರುವುದನ್ನು ಕಂಡ ಮಚ್ಚೇಂದ್ರನು ತನ್ನ ಜ್ಞಾನದೃಷ್ಟಿಯಿಂದ ನೋಡಲಾಗಿ, ಅರೆ, ಇವನು ಸಾಕ್ಷಾತ್ ನವನಾರಾಯಣರಲ್ಲೊಬ್ಬನಾದ ಕರಭಂಜನಾಥನೇ ಇವನಾಗಿರುವನು ಎನ್ನುತ್ತಾ ಅತ್ತಿತ್ತ ಹುಡುಕಾಡಲು ಪಕ್ಕದ ಪೊದೆಯಲ್ಲಿ ಅಡಗಿ ಕುಳಿತ ಗೋರಕ್ಷಕನು ಕಾಣುವನು. ನಂತರ ಅವನಿಗೆ ಧೈರ್ಯ ಹೇಳಿ ಅವನನ್ನು ಮಗುವಿರುವಲ್ಲಿಗೆ ಕರೆದುಕೊಂಡು ಬಂದು ನಡೆದ ಘಟನೆಯನ್ನು ಹೇಳುವನು. ಆಗ ನಡುಗುತ್ತಾ ಗೋರಕ್ಷಕನು ಇದ್ದದ್ದು ಇದ್ದ ಹಾಗೆ ಹೇಳಲು ಮಚ್ಚೇಂದ್ರನಿಗೆ ಇವನೇ ಕರಭಂಜನೆಂಬುದು ಖಾತ್ರಿಯಾಗುತ್ತದೆ. ನಂತರ ಮಚ್ಚೇಂದ್ರನು ಆ ಮಗುವನ್ನು ಎತ್ತಿಕೊಂಡು ಗೋರಕ್ಷಕನನ್ನು ಕರೆದುಕೊಂಡು ಊರೊಳಗೆ ಹೋಗಲು ಅಲ್ಲಿರುವ ಮಕ್ಕಳು, ಅಯ್ಯೋ ಭಾವ, ಆ ಭೂತವನ್ನು ಹೊತ್ತು ತರುತ್ತಿದ್ದಾನೆ, ಓಡಿರಿ ಓಡಿರಿ ಎಂದು ಓಡಲು ಅಲ್ಲಿ ಊರಿನ ಜನರೆಲ್ಲರೂ ನೆರೆದು ಈ ಭಾವನನ್ನು ಕುರಿತು ಹೀಗೇಕೆ ಮಕ್ಕಳು ಓಡುತ್ತಿದ್ದಾರೆಂದು ಕೇಳುವರು. ಆಗ ಮಚ್ಚೇಂದ್ರನು ಅವರೆಲ್ಲರನ್ನು ಕುರಿತು,
ಗ್ರಾಮಸ್ಥರೇ, ಈ ಮಗು ಸಾಕ್ಷಾತ್ ನವನಾರಾಯಣ ಅವತಾರಿಯು, ಇವನು ಮುಂದೆ ಲೋಕವಿಖ್ಯಾತನಾಗುವನು ಎಂದು ನಡೆದ ಕಥೆಯನ್ನೆಲ್ಲ ಹೇಳಲು ಗ್ರಾಮಸ್ಥರು ಮಚ್ಚೇಂದ್ರನನ್ನು ಕೈಮುಗಿದು, ಮಹಾತ್ಮರೇ, ಈ ಊರಿನಲ್ಲಿ ಒಬ್ಬ ಮಧು ಎಂಬ ಹೆಸರಿನ ಸದ್ಬ್ರಾಹ್ಮಣನಿರುವನು. ಅವನಿಗೆ ತಕ್ಕಂತೆ ಅವನ ಹೆಂಡತಿಯಾದ ಗಂಗಾ ಎಂಬುವಳು ಸುಶೀಲೆಯಾಗಿದ್ದು ಅವರಿಗೆ ಮಕ್ಕಳಿಲ್ಲದ ಕಾರಣ ಚಿಂತೆಯಲ್ಲಿ ಮುಳುಗಿರುವರು. ಅಲ್ಲದೆ ಈ ಮಗುವನ್ನು ಅವರಿಗೆ ನೀಡಿ ಅನುಗ್ರಹಿಸಿದರೆ ತಮ್ಮಿಂದ ಕೃಪೆ ಮಾಡಿದಂತಾಗುತ್ತದೆ ಎಂದು ಪ್ರಾರ್ಥಿಸುವರು. ಮಚ್ಚೇಂದ್ರಯತಿಗೆ ಈ ಮಾತು ಸರಿ ಅನಿಸುತ್ತದೆ. ಕೂಡಲೇ ಅವರನ್ನು ಕರೆಕಳುಹಲು ಆ ದಂಪತಿಗಳು ಅಲ್ಲಿಗೆ ಬರುವರು. ನಂತರ ಮಚ್ಚೇಂದ್ರನು ಮಗುವನ್ನು ಆ ಗಂಗಾಮಾತೆಯ ಕೈಗಿತ್ತು, ಅಮ್ಮ, ಈ ಮಗುವನ್ನು ಜೋಪಾನವಾಗಿ ನೋಡಿಕೋ. ಅಲ್ಲದೆ ಇವನು ಮುಂದೆ ಕಾರಣಿಕ ಪುರುಷನಾಗುವನು. ಇವನು ಕರಭಂಜನಾಥನ ಅವತಾರವಾದುದರಿಂದ ಇವನ ಹೆಸರು ಗಹನಿನಾಥನೆಂದು ಕರೆಯಿರಿ ಎಂದು ಹೇಳಿ ಆ ದಂಪತಿಗಳಿಗೆ ಹರಸಿ ಗ್ರಾಮಸ್ಥರಿಂದ ಸತ್ಕಾರಗೊಂಡು ಮಚ್ಚೇಂದ್ರನು ಗೋರಕ್ಷಕನನ್ನು ಕರೆದುಕೊಂಡು ಬದರಿಕಾಶ್ರಮದತ್ತ ನಡೆದನು ಎಂಬಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.